ಲೋಕಸಭೆ ಚುನಾವಣೆಗೂ ಮೊದಲು ಜಾಮೀನು ಪಡೆಯುವಂತಹ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರ ನಿರೀಕ್ಷೆ ಹುಸಿಯಾಗಿದೆ. ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರಿಗೆ ದೆಹಲಿ ಹೈಕೋರ್ಟ್ ರಿಲೀಫ್ ಅನ್ನ ಕೊಟ್ಟಿಲ್ಲ. ಬಂಧನವನ್ನ ಪ್ರಶ್ನಿಸಿ ಅರ್ಜಿಯನ್ನ ಸಲ್ಲಿಸಿದ್ರು ಕೇಜ್ರಿವಾಲ್, ಆದ್ರೆ ಬೇಲ್ ನೀಡುವುದಕ್ಕೆ ಹೈಕೋರ್ಟ್ ನಿರಾಕರಿಸಿದೆ. ಸಿಎಂ ಕೇಜ್ರಿವಾಲ್ ಅರ್ಜಿಯನ್ನ ತಿರಸ್ಕರಿಸಿದೆ ದೆಹಲಿ ಹೈಕೋರ್ಟ್. ದೆಹಲಿ ಅಬಕಾರಿ ನೀತಿ ಕೇಸ್ನಲ್ಲಿ ಕಳೆದ ಮಾರ್ಚ್ 21ನೇ ತಾರೀಕು ಅರವಿಂದ್ ಕೇಜ್ರಿವಾಲ್ ಅವರ ಬಂಧನವಾಗಿತ್ತು. ಕೇಜ್ರಿವಾಲ್ ಕಿಕ್ ಬ್ಯಾಕ್ ಪಡೆದಿರುವುದಾಗಿ ಹೇಳಿಕೆಯನ್ನ ನೀಡಲಾಗಿತ್ತು, ಆರೋಪವನ್ನ ಮಾಡಲಾಗಿದೆ. ಸಿಎಂ ಬೇರೆಯವರ ಜೊತೆ ಷಡ್ಯಂತ್ರವನ್ನ ನಡೆಸಿದ್ದಾರೆ ಅನ್ನುವಂತಹ ಆರೋಪ ಅವರ ಮೇಲಿದೆ. ಸದ್ಯ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಕೋರ್ಟ್ ಬೇಲನ್ನ ನಿರಾಕರಿಸಿದೆ. ಕಳೆದ ಮಾರ್ಚ್ 21ನೇ ತಾರೀಕು ಅವರನ್ನ ಅರೆಸ್ಟ್ ಮಾಡಲಾಗಿತ್ತು. ಅದಾದ ನಂತರ ಜೈಲಿನಲ್ಲಿರುವಂತಹ ಅರವಿಂದ್ ಕೇಜ್ರಿವಾಲ್ ಬಂಧನವನ್ನ ಪ್ರಶ್ನೆ ಮಾಡಿ ಕೋರ್ಟ್ ಮೆಟ್ಟಿಲೇರಿದ್ರು. ಆದ್ರೆ ಕೋರ್ಟ್ ಅರವಿಂದ್ ಕೇಜ್ರಿವಾಲ್ ಅವರಿಗೆ ರಿಲೀಫ್ ಅನ್ನ ಕೊಟ್ಟಿಲ್ಲ. ಲೋಕಸಭಾ ಚುನಾವಣಾ ಅಖಾಡದಲ್ಲಿ ತೊಡಗಿಸಿಕೊಳ್ಳುವಂತಹ ನಿರೀಕ್ಷೆಯಲ್ಲಿದ್ರು ಅರವಿಂದ್ ಕೇಜ್ರಿವಾಲ್, ಬಟ್ ನಿರೀಕ್ಷೆ ಹುಸಿಯಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೀಡ್ತಾ ಹೋಗ್ತಾರೆ. ಚಂದ್ರಮೋಹನ್, ಅರವಿಂದ್ ಕೇಜ್ರಿವಾಲ್ ಅವರ ಬೇಲ್ ತಿರಸ್ಕೃತಗೊಂಡಿದೆ. ಬೇಲ್ ಅರ್ಜಿಯನ್ನ ಹೈಕೋರ್ಟ್ ತಿರಸ್ಕೃತಗೊಳಿಸಿದೆ. ಬಟ್ ಯಾವ ಕಾರಣವನ್ನ ನೀಡಿ ಬೇಲ್ ಅರ್ಜಿಯನ್ನ ತಿರಸ್ಕಾರ ಮಾಡಲಾಗಿದೆ ಮೋಹನ್? ವಿದೇಶಿ ಮುಖ್ಯವಾಗಿ ಅರವಿಂದ್ ಕೇಜ್ರಿವಾಲ್ ಅವರು ದೆಹಲಿ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ರು. ಆದ್ರೆ ಇದು ಜಾಮೀನು ಅರ್ಜಿ ಅಲ್ಲ, ಅವರ ಬಂಧನವನ್ನ ಪ್ರಶ್ನೆಯನ್ನ ಮಾಡಿ ಅರ್ಜಿಯನ್ನ ಸಲ್ಲಿಸಿದ್ರು. ಈ ಬಂಧನವನ್ನು ಪ್ರಶ್ನಿಸಿದ ಅರ್ಜಿಯನ್ನೇ ಈಗ ದೆಹಲಿ ಹೈಕೋರ್ಟ್ ತಿರಸ್ಕರಿಸಿದೆ. ಮುಖ್ಯವಾಗಿ ಈಗ ದೆಹಲಿ ಹೈಕೋರ್ಟ್ ಇಡಿ ಪರ ವಕೀಲರ ವಾದವನ್ನು ಕೂಡ ಆಲಿಸಿದ್ದು. ಆ ಸಂದರ್ಭದಲ್ಲಿ ಇಡಿ ಪರ ವಕೀಲರು ಕೂಡ ಕೋರ್ಟ್ಗೆ ಸಾಕ್ಷ್ಯಗಳನ್ನ ಸಲ್ಲಿಸಿದ್ರು. ಇದರಿಂದಾಗಿ ಈಗ ಹೈಕೋರ್ಟ್ ಬಂಧನವನ್ನ ಪ್ರಶ್ನಿಸಿದಂತ ಅರ್ಜಿಯನ್ಗೆ ಯಾವುದೇ ಮನ್ನಣೆ ಮಾನ್ಯತೆಯನ್ನ ಕೊಟ್ಟಿಲ್ಲ. ಮುಖ್ಯವಾಗಿ ಹೈಕೋರ್ಟ್ ಈಗ ತನ್ನ ಆದೇಶದಲ್ಲಿ ಹೇಳಿರುವಂತದ್ದು ಏನು ಅಂದ್ರೆ, ಕೇಜ್ರಿವಾಲ್ ಅವರು ಕಿಕ್ ಬ್ಯಾಕ್ ಅನ್ನ ಪಡೆದಿದ್ದಾರೆ. ಕಿಕ್ ಬ್ಯಾಕ್ ಪಡೆಯೋದ್ರಲ್ಲಿ ಬೇರೆಯವರ ಜೊತೆ ಸೇರಿ ಭಾಗಿಯಾಗಿದ್ದಾರೆ. ಜೊತೆಗೆ ಅಬಕಾರಿ ನೀತಿ ರಚನೆಯಲ್ಲೂ ಕೂಡ ಭಾಗಿಯಾಗಿ ಅದರಲ್ಲಿ ಷಡ್ಯಂತ್ರವನ್ನು ಕೂಡ ಮಾಡಿದ್ದಾರೆ. ಜೊತೆಗೆ ಈಗ ಕೆಲವರು ಅಪ್ರೂವರ್ ಆಗಿದ್ದಾರೆ. ಅಪ್ರೂವರ್ ಆಗಿರುವಂತವ್ರನ್ನೇ ಬಿಜೆಪಿ ಪಕ್ಷಕ್ಕೆ ಬಾಂಡ್ಗಳನ್ನ ಕೊಟ್ಟಿದ್ದಾರೆ ಅನ್ನೋ ಒಂದು ಹೇಳಿಕೆಯನ್ನ ಅರವಿಂದ್ ಕೇಜ್ರಿವಾಲ್ ಅವರ ಪರ ವಕೀಲರು ಹೈಕೋರ್ಟ್ ನಲ್ಲಿ ನೀಡಿದ್ರು. ಇದಕ್ಕೀಗ ಕೋರ್ಟ್ ಕೂಡ ತನ್ನ ಆದೇಶದಲ್ಲಿ ಹೇಳಿರುವಂತದ್ದು ಏನು ಅಂತ ಅಂದ್ರೆ, ಈಗ ಚುನಾವಣಾ ಬಾಂಡ್ಗಳನ್ನ ನೀಡಿರುವಂತದ್ದು ಕೋರ್ಟ್ಗೆ ಸಂಬಂಧಪಟ್ಟಿದ್ದಲ್ಲ, ಅಪ್ರೂವರ್ ಅವ್ರಿಗೆ ಕ್ಷಮೆಯನ್ನ ನೀಡಬೇಕಾ ಬೇಡವಾ ಅನ್ನೋದನ್ನ ಕೋರ್ಟ್ ನಿರ್ಧರಿಸುತ್ತೆ. ಜೊತೆಗೆ ಅಪ್ರೂವರ್ ಅವರು ತಮ್ಮ ಹೇಳಿಕೆಯನ್ನ ಕೋರ್ಟ್ ನಲ್ಲಿ ಕೊಟ್ಟಿದ್ದಾರೆ. ಅವರ ಹೇಳಿಕೆಯನ್ನ ಕೋರ್ಟ್ ದಾಖಲಿಸಿಕೊಂಡಿದೆ, ವಿನಃ ಇಡಿ ಅಲ್ಲ. ಹೀಗಾಗಿ ಅಪ್ರೂವರ್ ಹೇಳಿಕೆಯನ್ನು ಕೂಡ ಪ್ರಶ್ನಿಸುವಂತದ್ದು ನ್ಯಾಯಾಂಗದ ಪ್ರಕ್ರಿಯೆನೇ ಪ್ರಶ್ನಿಸಿದಂತಾಗುತ್ತೆ. ಅಪ್ರೂವರ್ ಹೇಳಿಕೆಯನ್ನು ಪ್ರಶ್ನಿಸೋದು ಜಡ್ಜ್ ಅನ್ನ, ಕೋರ್ಟ್ ಅನ್ನ ಪ್ರಶ್ನಿಸಿದಂತಾಗುತ್ತೆ, ಅನುಮಾನಿಸಿದಂತಾಗುತ್ತೆ ಅನ್ನುವ ಮಾತನ್ನ ಹೈಕೋರ್ಟ್ ಹೇಳಿದೆ. ಹೀಗಾಗಿ ಕೇಜ್ರಿವಾಲ್ ಅವರಿಗೆ ಈಗ ಹೈಕೋರ್ಟ್ ನಲ್ಲಿ ಯಾವುದೇ ರಿಲೀಫ್ ಸಿಕ್ಕಿಲ್ಲ ಮತ್ತು ಅರವಿಂದ್ ಕೇಜ್ರಿವಾಲ್ ಅವರ ವಾದವನ್ನ ಸಂಪೂರ್ಣವಾಗಿ ಹೈಕೋರ್ಟ್ ಕೂಡ ತಿರಸ್ಕರಿಸಿದೆ. ಅದಕ್ಕೆ ಯಾವುದೇ ಮನ್ನಣೆ ಮಾನ್ಯತೆಯನ್ನು ಕೂಡ ಕೊಟ್ಟಿಲ್ಲ. ಹೀಗಾಗಿ ಈಗ ಅರವಿಂದ್ ಕೇಜ್ರಿವಾಲ್ ಅವರು ಹೈಕೋರ್ಟ್ಗೆ ಬೇಕಾದ್ರೆ ಜಾಮೀನು ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಅವಕಾಶ ಇದೆ. ಯಾಕೆಂತಂದ್ರೆ ಈಗ ಏನಿದ್ರು ಬಂಧನವನ್ನ ಮಾತ್ರನೇ ಪ್ರಶ್ನೆ ಮಾಡಿ ಅರ್ಜಿಯನ್ನ ಸಲ್ಲಿಸಿದ್ರು. ಈಗ ಏನಾದ್ರೂ ಒಂದ್ ವೇಳೆ ಹೈಕೋರ್ಟ್ ಇವರ ಬಂಧನ ಮಾಡಿದ್ದೆ ಸರಿಯಲ್ಲ ಅಂತ ಹೇಳಿದ್ರೆ, ಅದಾದ ಬಳಿಕೂ ಕೂಡ ಜಾಮೀನು ಅರ್ಜಿಯನ್ನ ಸಲ್ಲಿಸಬೇಕಾಗ್ತಿತ್ತು. ಆದ್ರೆ ಈಗ ಇವರು ಬಂಧನವನ್ನ ಪ್ರಶ್ನಿಸಿರುವಂತ ಅರ್ಜಿಯನ್ನು ಕೂಡ ಹೈಕೋರ್ಟ್ ತಿರಸ್ಕರಿಸಿದ್ರು ಕೂಡ ಈಗ ತಮಗೆ ಜಾಮೀನನ್ನ ಕೊಡಿ ಅಂತೇಳಿ ಮತ್ತೆ ಹೈಕೋರ್ಟ್ಗೆ ಅರ್ಜಿಯನ್ನ ಅರವಿಂದ್ ಕೇಜ್ರಿವಾಲ್ ಅವರು ಸಲ್ಲಿಸಲಿಕ್ಕೆ ಅವಕಾಶ ಇದೆ. ಹಾಗಾಗಿ ಆ ಅವಕಾಶವನ್ನು ಬಳಸ್ಕೊಂಡು ಈಗ ಹೈಕೋರ್ಟ್ಗೆ ಜಾಮೀನು ಅರ್ಜಿಯನ್ನ ಸಲ್ಲಿಸಬಹುದು. ಆದ್ರೆ ಈಗ ಸದ್ಯಕ್ಕಂತೂ ಅರವಿಂದ್ ಕೇಜ್ರಿವಾಲ್ ಅವರಿಗೆ ದೆಹಲಿ ಹೈಕೋರ್ಟ್ ನಿಂದ ಯಾವುದೇ ರಿಲೀಫ್ ಸಿಕ್ಕಿಲ್ಲ. ಈಗಾಗಲೇ ರೋಸ್ ಅವೆನ್ಯೂ ಇಡಿ ಸ್ಪೆಷಲ್ ಕೋರ್ಟ್ ನಿಂದಲೂ ಕೂಡ ಅರವಿಂದ್ ಕೇಜ್ರಿವಾಲ್ ಅವರಿಗೆ ರಿಲೀಫ್ ಸಿಕ್ಕಿಲ್ಲ. ಈ ಕಾರಣಕ್ಕಾಗಿನೇ ಅವ್ರನ್ನ ಈಗ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗಿದೆ. ಸದ್ಯ ಅರವಿಂದ್ ಕೇಜ್ರಿವಾಲ್ ಅವರು ನ್ಯಾಯಾಂಗ ಬಂಧನದಿದ್ದು ದೆಹಲಿಯ ತಿಹಾರ್ ಜೈಲಿನಲ್ಲಿ ಇದ್ದಾರೆ. ಈಗ ಹೈಕೋರ್ಟ್ ಕೂಡ ಅರವಿಂದ್ ಕೇಜ್ರಿವಾಲ್ ಅವರ ವಾದವನ್ನ ಒಪ್ಪಿಕೊಂಡಿಲ್ಲ. ವಿದೇಶಿ ಚಂದ್ರಮೋಹನ್, ಈಗ ಬಂಧನವನ್ನ ಪ್ರಶ್ನಿಸಿ ಸಲ್ಲಿಸಿದಂತಹ ಅರ್ಜಿ ತಿರಸ್ಕೃತ ಆಗಿದ್ರು, ಜಾಮೀನು ಅರ್ಜಿಯನ್ನ ಸಲ್ಲಿಸೋಕೆ ಅವಕಾಶ ಇದೆ ಅಂತ ಹೇಳಿದ್ರು. ಬಟ್ ಇದು ಲೋಕಸಭಾ ಚುನಾವಣೆಯ ಸಂದರ್ಭ. ದೊಡ್ಡ ಮಟ್ಟದ ಹಿನ್ನಡೆ ಆಯ್ತಾ ಅರವಿಂದ್ ಕೇಜ್ರಿವಾಲ್ ಅವರಿಗೆ, ಅಥವಾ ಇಂಡಿಯಾ ಒಕ್ಕೂಟ ಇದನ್ನೇ ಅಸ್ತ್ರ ಮಾಡ್ಕೊಳ್ಳುವಂತಹ ಚಾನ್ಸಸ್ ಇದೆಯಾ ಅಂತ ಹೇಳಿ ಚಂದ್ರಮೋಹನ್? ವಿದೇಶಿ ಈಗ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಜಾಮೀನು ಸಿಗದೇ ಇದ್ರೆ ಪ್ರಚಾರ ನಡೆಸಲಿಕ್ಕೆ ಅವಕಾಶ ಆಗೋದಿಲ್ಲ. ಇದರಿಂದಾಗಿ ದೆಹಲಿನಲ್ಲಿ ಆಮ್ ಆದ್ಮಿ ಪಾರ್ಟಿಗೆ ಹಿನ್ನಡೆ ಆಗ್ಬಹುದು. ಈಗ ಮುಖ್ಯವಾಗಿ ಈ ಒಂದು ವಿಷಯವನ್ನು ಕೂಡ ಇಂಡಿಯಾ ಮೈತ್ರಿಕೂಟ ಕೂಡ ಚುನಾವಣೆಯಲ್ಲಿ ಈಗಾಗಲೇ ಪ್ರಸ್ತಾಪ ಮಾಡ್ತಾ ಇದೆ. ಅದೇ ರೀತಿಯಲ್ಲಿ ಬಿಜೆಪಿ ನಾಯಕರುಗಳು ಕೂಡ ಚುನಾವಣಾ ಪ್ರಚಾರದ ವೇಳೆಯಲ್ಲಿ ಪ್ರಸ್ತಾಪವನ್ನ ಮಾಡ್ತಾ ಇದ್ದಾರೆ. ಈಗ ದೆಹಲಿನಲ್ಲೂ ಕೂಡ ಆಮ್ ಆದ್ಮಿ ಪಾರ್ಟಿಯ ನಾಯಕರು, ಕಾರ್ಯಕರ್ತರು ಅರವಿಂದ್ ಕೇಜ್ರಿವಾಲ್ ಅವರನ್ನ ಜೈಲಿಗೆ ಹಾಕಿದ್ದಾರೆ ಅನ್ನೋ ಪಾಂಪ್ಲೆಟ್ ಗಳನ್ನೇ ಮನೆ ಮನೆಗೂ ಕೂಡ ಹಂಚುತ್ತಾ ಇದ್ದಾರೆ. ಮತ್ತು ಕೇಜ್ರಿವಾಲ್ ಅವ್ರನ್ನ ಜೈಲಿಗೆ ಹಾಕಿರೋದ್ರಿಂದ ಅನುಕಂಪದ ಆಧಾರದ ಮೇಲೆ ಮತವನ್ನು ಕೂಡ ನಮ್ಮ ಪಕ್ಷದ ಅಭ್ಯರ್ಥಿಗಳ ಪರ ಯಾಚಿಸ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಇಂಡಿಯಾ ಮೈತ್ರಿಕೂಟದ ನಾಯಕರು, ವಿರೋಧ ಪಕ್ಷಗಳ ನಾಯಕರನ್ನ ಸಿಬಿಐ ಮತ್ತು ಇಡಿಯನ್ನ ಬಳಸಿಕೊಂಡು ಈ ಹತ್ತಿಕ್ಕುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ ಅಂತ ಹೇಳಿ ಬಿಜೆಪಿ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಆರೋಪವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಈಗ ಅಂತಿಮವಾಗಿ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಯಾರಿಗೆ ಮನ್ನಣೆಯನ್ನ ಅಥವಾ ಗೆಲುವನ್ನ ನೀಡಬೇಕು ಅನ್ನೋದನ್ನ ದೇಶದ ಜನರೇ ನಿರ್ಧಾರವನ್ನ ಮಾಡಬೇಕು. ಆದ್ರೆ ಈಗ ಕೇಜ್ರಿವಾಲ್ ಬಂಧನ ಕೂಡ ಈಗ ರಾಜಕೀಯ ಪ್ರತಿ ಹೇಳಿಕೆಗೂ ಕೂಡ ಕಾರಣವಾಗಿದೆ, ರಾಜಕೀಯ ಕೆಸರೆರಚಾಟಕ್ಕೂ ಕೂಡ ಕಾರಣವಾಗಿದೆ. ವಿದೇಶಿ ಥ್ಯಾಂಕ್ ಯು ಚಂದ್ರಮೋಹನ್ ತಮ್ಮೆಲ್ಲ ಡೀಟೇಲ್ಸ್ಗೆ.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.